ನ್ಯೂಸ್ 18ಗೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ಬೆಂಗಳೂರಿನಲ್ಲಿ ವಿದ್ಯಾರ್ಥಿಯೊಬ್ಬ ಶೂಟ್ ಮಾಡಿಕೊಂಡಿದ್ದಾನೆ. ವಿದ್ಯಾರ್ಥಿ ಆತ್ಮಹತ್ಯೆನ ಮಾಡಿಕೊಂಡಿರುವಂತದ್ದು, ಶೂಟ್ ಮಾಡಿಕೊಂಡಂತ ಪ್ರಕರಣ ಬಂದಿರುವಂತದ್ದು. ಹಾಗಿದ್ರೆ ಈ ಘಟನೆ ಏನು ಅಂತ ನೋಡೋದಾದ್ರೆ, ಬೆಂಗಳೂರಲ್ಲಿ ವಿದ್ಯಾರ್ಥಿ ಶೂಟ್ ಮಾಡಿಕೊಂಡು ಆತ್ಮಹತ್ಯೆನ ಮಾಡಿಕೊಂಡಿದ್ದಾನೆ. ಡಬಲ್ ಬ್ಯಾರೆಲ್ ಗನ್ ನಿಂದ ಶೂಟ್ ಮಾಡಿಕೊಂಡು ಸುಸೈಡ್ ಅನ್ನ ಮಾಡಿಕೊಂಡಿರುವಂತದ್ದು. ಮಾದನಾಯಕನಹಳ್ಳಿಯ ತಿರುಮಲಪುರದ ಮನೆಯಲ್ಲಿ ಈ ಘಟನೆ ನಡೆದಿದೆ. ಕೊಡಗು ಮೂಲದ ವಿಶು ಉತ್ತಪ್ಪ ಆತ್ಮಹತ್ಯೆನ ಮಾಡಿಕೊಂಡಂತ ವ್ಯಕ್ತಿ ನೈಸ್ ಕಂಪನಿಯಲ್ಲಿ ಸೆಕ್ಯೂರಿಟಿ ಆಗಿ ಕೆಲಸವನ್ನ ಮಾಡ್ತಿದ್ರು. ವಿದ್ಯಾರ್ಥಿಯ ತಂದೆಯ ಡಬಲ್ ಬ್ಯಾರೆಲ್ ಗನ್ನಿಂದ ಶೂಟ್ ಮಾಡಿಕೊಂಡು ಸಾವನ್ನಪ್ಪಿದ್ದಾನೆ ಪುತ್ರ. ಘಟನಾ ಸ್ಥಳಕ್ಕೆ ಮಾದನಾಯಕನಹಳ್ಳಿ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈ ಆತ್ಮಹತ್ಯೆಗೆ ಕಾರಣ ಏನು, ಆ ವಿದ್ಯಾರ್ಥಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು ಯಾಕೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಸದ್ಯ ಮನೆಗಂತೂ ಭೇಟಿಯನ್ನ ಕೊಟ್ಟು, ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪೊಲೀಸರು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈ ಒಂದು ಘಟನೆಗೆ ಕಾರಣ ಏನು ಅಂತ, ಈಗ ಡಬಲ್ ಬ್ಯಾರೆಲ್ ಗನ್ನಿಂದ ಶೂಟ್ ಮಾಡಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿ 19 ವರ್ಷ, ಇಂಥ ಒಂದು ವೇಳೆಯಲ್ಲಿ ಯುವಕ ಆತ್ಮಹತ್ಯೆಯನ್ನ ಮಾಡಿಕೊಳ್ಳೋದಕ್ಕೆ ಕಾರಣ ಏನು, ಆ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ರಾಘವೇಂದ್ರ, ಏನೊಂದು ರಾತ್ರಿ ಸುಮಾರು 7:30 8 ಗಂಟೆ ಒಳಗಡೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಒಂದು ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಈಗಾಗಲೇ ಪೋಷಕರನ್ನ ಪೊಲೀಸರು ಕರೆದು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸಾಕಷ್ಟು ಒಂದು ವಿಚಾರಣೆಯನ್ನು ಕೂಡ ಒಂದು ಕಡೆಗೆ ಮಾಡ್ತಾ ಇರ್ತಕ್ಕಂಥ, ಮತ್ತೊಂದು ಕಡೆಗೆ ಪೋಸ್ಟ್ ಮಾರ್ಟಮ್ ಅನ್ನ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ಏನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದ ವಿದ್ಯಾರ್ಥಿ ವಿಶು ಹಾಗೂ ಆತನ ಸ್ನೇಹಿತರನ್ನ ವಿಚಾರಣೆಯನ್ನು ಕೂಡ ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಎದೆಯ ಎಡಭಾಗದ ಮೇಲೆ ಒಂದು ಗುಂಡು ಹಾರಿಸಿಕೊಂಡು ಮೃತಪಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ತಂದೆ ಏನೊಂದು ನಿನ್ನೆ ಮಧ್ಯಾಹ್ನ ಸುಮಾರು 2 ಗಂಟೆಗೆ ಹೊರಗಡೆ ಹೋದವರು ರಾತ್ರಿ ಸುಮಾರು 9 ಗಂಟೆಗೆ ಮನೆ ಒಳಗಡೆ ಬಂದಾಗ ಈತ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಕ್ಕಂಥ. ತಕ್ಷಣ ಅವ್ರ ತಂದೆ ಆತನ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂಥದ್ದು. ಚಿಕಿತ್ಸೆಯನ್ನ ನೀಡಿ ಸುಮಾರು 1 ಗಂಟೆಗಳ ಕಾಲ ವೈದ್ಯರು ಪರಿಶೀಲನೆ ನಡೆಸಿರ್ತಕ್ಕಂಥದ್ದು. ಚಿಕಿತ್ಸೆ ಕೊಡ್ತಾ ಇರಬೇಕಾದ್ರೂ ಕೂಡ ಸ್ಪಂದಿಸ್ತಾ ಇದ್ದಿಲ್ಲ. ಅದಾದ ನಂತರ ಆತ ಮೃತಪಟ್ಟಿರ್ತಕ್ಕಂಥ ಕೂಡ ದೃಢಪಡಿಸಿದ್ದಾರೆ ವೈದ್ಯರು. ಸದ್ಯಕ್ಕೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಇನ್ಸ್ಪೆಕ್ಟರ್ ಹಾಗೂ ರೂರಲ್ SP ಆದಂತ ಮಲ್ಲಿಕಾರ್ಜುನ್ ಬಲದಂಡೆ ಹಾಗೂ FSL ಸೋಕೋ ಟೀಮ್ ಈ ಎಲ್ಲವೂ ಸಹ ಮನೆ ಬಳಿ ಹೋಗಿ ಒಂದು ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥ. ಸದ್ಯಕ್ಕೆ ಈತ ತಂದೆಯ ಡಬಲ್ ಗನ್ನಿಂದ ಶೂಟ್ ಮಾಡ್ಕೊಳ್ಳೋಕೆ ಕಾರಣ ಏನು ಅನ್ನೋದು ಲೆಟರ್ ಅನ್ನೋದು ಬರ್ದಿಟ್ಟಿದ್ದಾನೆ, ಅಥವಾ ಅವ್ನ ಮೊಬೈಲ್ ಅನ್ನ ಕಂಪ್ಲೀಟ್ ಆಗಿ ರಿಟ್ರೀವ್ ಅನ್ನ ಮಾಡೋದಕ್ಕೆ ಕೂಡ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈತ ಒಂದು ಖಾಸಗಿ ಕಾಲೇಜಿನಲ್ಲಿ ಒಂದು BE ಫಸ್ಟ್ ಇಯರ್ ವ್ಯಾಸಂಗ ಮಾಡ್ತಿರೋ ಹಿನ್ನೆಲೆಯಲ್ಲಿ ಕಾಲೇಜಲ್ಲಿ ಏನಾದ್ರೂ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗಿದೆಯಾ ಅನ್ನೋ ರೀತಿಯಲ್ಲಿ ಕೂಡ ಪರಿಶೀಲನೆ ಮಾಡಕ್ಕೆ ಮುಂದಾಗಿದ್ದಾರೆ ಸದ್ಯಕ್ಕೆ ರಾಘವೇಂದ್ರ ಪೊಲೀಸರು. ಧನ್ಯವಾದಗಳು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ.